ಶಾಸಕರಂತ ಯಶವಂತ ರಾಯಗೌಡ ಪಾಟೀಲ್ ಅವರು ಇದ್ದಾರೆ. ಭಾಳ ಬೇಸರದಲ್ಲಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಮ ಬೇಸರ ಎಲ್ಲೋ ಒಂದು ಕಡೆಗೆ ಸಚಿವ ಸ್ಥಾನ ತಪ್ಪಿದ್ದು ಇದೆಲ್ಲ ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಕ್ಷೇತ್ರದ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಏನು ಹೇಳೋದು, ಅವ್ರ ಪಕ್ಷದವರು ಒಂದು ತೀರ್ಮಾನ ಮಾಡಿದ್ದಾರೆ. ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಬಟ್ ತೀರ್ಮಾನ ತೊಗೊಂಡಿದ್ದಾರೆ. ನನಗೂ ನನ್ನದಾದಂಥ ಒಂದು ತೀರ್ಮಾನ ತೊಗೊಂಡಿದ್ದೀನಿ. ಲೆಟ್ ಅಸ್ ವೇಟ್ ಫ್ಯೂಚರ್ ಏನಿರ್ತದೆ ನೋಡೋಣ. ಬೇರೆ ಜಿಲ್ಲೆಗಳಂತೆ ವಿಜಯಪುರ ಜಿಲ್ಲೆನೂ ಕೂಡ ಎಲ್ಲೋ ಒಂದು ಕಡೆ ಅಪ್ಪಾಜಿಗೌಡ ಪಾಟೀಲು, ನೀವು ಎಲ್ಲರೂ ಕೂಡ ಅಂದರೆ ಹಿರಿಯರು, ಸಾಕಷ್ಟು ಜನರು ಹಿರಿಯರಿದ್ದಾರೆ. ಎಲ್ರಿಗೂ ಬೇಸರ ಈ ರೀತಿ ನಿರೀಕ್ಷೆ. ಎಲ್ಲರಿಗೆ ಅವಕಾಶ ಸಿಕ್ಕಿದೆ. ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಿಲ್ಲ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ದೀನಿ ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ. ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು ನನಗೆ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದಾಗ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಪಕ್ಷಕ್ಕೆ ಇರುವಂಥದ್ದು ಪಕ್ಷದಿಂದ ಹೊರಬರುವಂಥ ತೀರ್ಮಾನ ಅಥವಾ ಕೇವಲ ಶಾಸಕ ಸ್ಥಾನಕ್ಕಷ್ಟೇ ಸೀಮಿತನೋ ಸರ್? ಫ್ಯೂಚರ್ ವಿಲ್ ಟೇಕ್ ಇಸ್ ಓನ್ ಕೋರ್ಸ್. ಮುಂದೆ ಏನು ಸರ್, ಈಗ ಸಭೆ ಮಾಡುವಂಥದ್ದು ಅಥವಾ ಕ್ಷೇತ್ರ ಜನರ ಜೊತೆ ಚರ್ಚೆ ಮಾಡಿ ಒಂದು 2 ದಿನದಲ್ಲಿ ನಾನು ಜನರ ಅಭಿಪ್ರಾಯ ತೊಗೊಂಡು ತೀರ್ಮಾನ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ ಯಶವಂತ ರಾಯಗೌಡ ಪಾಟೀಲ್ ಅವರು ಮಾತುಗಳು. ಅವ್ರು ಹೇಳುವಂತೆ ಕೊಟ್ಟ ಮಾತನ್ನು ತಪ್ಪಿದ್ದಾರೆ. ಹೀಗಾಗಿ ಇಂಡಿ ಕ್ಷೇತ್ರಕ್ಕೆ ಸಚಿವ ಸ್ಥಾನಕ್ಕೆ ಸಿಗಬೇಕಿತ್ತು. ಸುಮಾರು 4 ದಶಕಗಳ ಕಾಲದ ಒಂದು ಹೋರಾಟ ಆಯಿತು, ಶ್ರಮ ಆಯಿತು, ಆದರೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನು ತೀವ್ರ ಬೇಸರದಿಂದ ಹೇಳಿದ್ದಾರೆ. ಜೊತೆಗೆ ಇನ್ನು 2 ದಿನದಲ್ಲಿ ನಾನು ಮುಂದೆ ಪಕ್ಷಕ್ಕೆ ಇರಬೇಕು, ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದೆ ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜಕೀಯ ತಿರುವು ಏನೆಲ್ಲ ಆಗ್ಬೋದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಶಾಸಕರಂತ ಯಶವಂತ ರಾಯಗೌಡ ಪಾಟೀಲ್ ಅವರು ಇದ್ದಾರೆ. ಭಾಳ ಬೇಸರದಲ್ಲಿದ್ದಾರೆ. ನೇರವಾಗಿ ಅವ್ರನ್ನೇ ಮಾತಾಡ್ತಾನೆ. ಸರ್, ನಿಮ್ಮ ಬೇಸರ ಎಲ್ಲೋ ಒಂದು ಕಡೆಗೆ ಸಚಿವ ಸ್ಥಾನ ತಪ್ಪಿದ್ದು ಇದೆಲ್ಲ ಜೊತೆಗೆ ಹೈಕಮಾಂಡ್ ನಾಯಕರ ಮೇಲೂ ಕೂಡ ಕ್ಷೇತ್ರದ ಜನರು ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ? ಏನು ಹೇಳೋದು, ಅವ್ರ ಪಕ್ಷದವರು ಒಂದು ತೀರ್ಮಾನ ಮಾಡಿದ್ದಾರೆ. ನಾನು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ, ಬಟ್ ತೀರ್ಮಾನ ತೊಗೊಂಡಿದ್ದಾರೆ. ನನಗೂ ನನ್ನದಾದಂಥ ಒಂದು ತೀರ್ಮಾನ ತೊಗೊಂಡಿದ್ದೀನಿ. ಲೆಟ್ ಅಸ್ ವೇಟ್ ಫ್ಯೂಚರ್ ಏನಿರ್ತದೆ ನೋಡೋಣ. ಬೇರೆ ಜಿಲ್ಲೆಗಳಂತೆ ವಿಜಯಪುರ ಜಿಲ್ಲೆನೂ ಕೂಡ ಎಲ್ಲೋ ಒಂದು ಕಡೆ ಅಪ್ಪಾಜಿಗೌಡ ಪಾಟೀಲು, ನೀವು ಎಲ್ಲರೂ ಕೂಡ ಅಂದರೆ ಹಿರಿಯರು, ಸಾಕಷ್ಟು ಜನರು ಹಿರಿಯರಿದ್ದಾರೆ. ಎಲ್ರಿಗೂ ಬೇಸರ ಈ ರೀತಿ ನಿರೀಕ್ಷೆ. ಎಲ್ಲರಿಗೆ ಅವಕಾಶ ಸಿಕ್ಕಿದೆ. ಇಂಡಿ ವಿಧಾನಸಭಾ ಕ್ಷೇತ್ರಕ್ಕೆ ಅವಕಾಶ ಸಿಕ್ಕಿಲ್ಲ. ನಾನು 4 ದಶಕಗಳ ರಾಜಕಾರಣ ಮಾಡಿದ್ದೀನಿ ಒಂದೇ ಪಕ್ಷದೊಳಗೆ ನಿಷ್ಠೆಯಿಂದ. ಅವಕಾಶ ಕೊಡ್ರಿ ಅಂತ ಕೇಳಿದ್ದೆ ಮತ್ತು ಮಾತು ಕೊಟ್ಟಿದ್ರು ಅವ್ರು ನನಗೆ. ಬೇರೆಯವ್ರ ವಿಷಯ ಬೇರೆ, ನಾನು ವಿಷಯದಾಗ ಮಾತು ಕೊಟ್ಟಿದ್ರು, ಮಾತು ಉಳಿಸ್ಕೊಂಡಿಲ್ಲ. ಅದಕ್ಕೆ ಅನಿವಾರ್ಯ ತೀರ್ಮಾನ ಮಾಡಿದ್ದೀನಿ. ನಾನು ಪಕ್ಷಕ್ಕೆ ಇರುವಂಥದ್ದು ಪಕ್ಷದಿಂದ ಹೊರಬರುವಂಥ ತೀರ್ಮಾನ ಅಥವಾ ಕೇವಲ ಶಾಸಕ ಸ್ಥಾನಕ್ಕಷ್ಟೇ ಸೀಮಿತನೋ ಸರ್? ಫ್ಯೂಚರ್ ವಿಲ್ ಟೇಕ್ ಇಸ್ ಓನ್ ಕೋರ್ಸ್. ಮುಂದೆ ಏನು ಸರ್, ಈಗ ಸಭೆ ಮಾಡುವಂಥದ್ದು ಅಥವಾ ಕ್ಷೇತ್ರ ಜನರ ಜೊತೆ ಚರ್ಚೆ ಮಾಡಿ ಒಂದು 2 ದಿನದಲ್ಲಿ ನಾನು ಜನರ ಅಭಿಪ್ರಾಯ ತೊಗೊಂಡು ತೀರ್ಮಾನ ಬರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಎಸ್ ಸರ್, ಇದಿಷ್ಟು ಕೂಡ ಶಾಸಕರಂತ ಯಶವಂತ ರಾಯಗೌಡ ಪಾಟೀಲ್ ಅವರು ಮಾತುಗಳು. ಅವ್ರು ಹೇಳುವಂತೆ ಕೊಟ್ಟ ಮಾತನ್ನು ತಪ್ಪಿದ್ದಾರೆ. ಹೀಗಾಗಿ ಇಂಡಿ ಕ್ಷೇತ್ರಕ್ಕೆ ಸಚಿವ ಸ್ಥಾನಕ್ಕೆ ಸಿಗಬೇಕಿತ್ತು. ಸುಮಾರು 4 ದಶಕಗಳ ಕಾಲದ ಒಂದು ಹೋರಾಟ ಆಯಿತು, ಶ್ರಮ ಆಯಿತು, ಆದರೆ ಅವಕಾಶ ಸಿಗಲಿಲ್ಲ ಅಂತಕ್ಕಂಥ ಮಾತನ್ನು ತೀವ್ರ ಬೇಸರದಿಂದ ಹೇಳಿದ್ದಾರೆ. ಜೊತೆಗೆ ಇನ್ನು 2 ದಿನದಲ್ಲಿ ನಾನು ಮುಂದೆ ಪಕ್ಷಕ್ಕೆ ಇರಬೇಕು, ಪಕ್ಷಕ್ಕೆ ರಾಜೀನಾಮೆ ಕೊಡಬೇಕು ಅನ್ನೋದನ್ನು ನಿರ್ಧಾರ ಮಾಡ್ತೇನೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ನೋಡೋಣ ಮುಂದೆ ಯಶವಂತ ರಾಯಗೌಡ ಪಾಟೀಲ್ ಅವರ ರಾಜಕೀಯ ತಿರುವು ಏನೆಲ್ಲ ಆಗ್ಬೋದು ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಲೋಹಿತ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.